ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನನ್ನ ಎಪಿಸೋಡ್ ಹೆಂಗಿತ್ತು, ಯಾರ ಫ್ಯಾಮಿಲಿ ನಿಮಗೆ ಇಷ್ಟ ಆಯಿತು, ಅದ್ರ ಜೊತೆಗೆ ನೀವು ಯಾರ ಫ್ಯಾಮಿಲಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನ ಬರೀರಿ. ನೋಡೋಣ ಯಾರ ಫ್ಯಾಮಿಲಿಗೋಸ್ಕರ ಈಗಲ್ಲಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ಇವತ್ತು ರಕ್ಷಿತಾ ಫ್ಯಾಮಿಲಿ ಎಂಟ್ರಿ ಆಗುತ್ತೆ. ಪ್ರೋಮೋ ನೋಡಿರ್ತೀರಾ ಆಲ್ರೆಡಿ. ಗುರು ಸಖತ್ತಾಗಿ ಫನ್ನಿಯಾಗಿ ಸಖತ್ತಾಗಿ ಮಾತಾಡ್ತಾ ಇದ್ದಾರೆ. ಅವ್ರ ಮದರು, ರಕ್ಷಿತಾ ಅವ್ರ ಮದರು ತುಂಬಾ ಎಮೋಷನಲ್ ಆಗಿದ್ದಾರೆ. ಅದ್ರ ಜೊತೆಗೆ ಧ್ರುವಂತು ರಕ್ಷಿತಾ ಅವರ ತಾಯಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನೋಡ್ಬೇಕು ಏನಾಗುತ್ತೆ. ಎಪಿಸೋಡ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಗುರು. ಆ ಪ್ರೋಮೋನ ನೋಡಿ ನಾವು ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಜಸ್ಟ್ ಒಂದು 20 ಸೆಕೆಂಡ್ ಇರುತ್ತೆ ಅಷ್ಟೇ ಆ ಪ್ರೋಮೋ. ನೋಡ್ಬೇಕು ಇಲ್ಲಿಗಾದ್ರೂ ಮುಗಿಯುತ್ತಾ, ಇಲ್ಲ ಇದು ಕಂಟೆಂಟ್ಗೋಸ್ಕರ ಮತ್ತೆ ಧ್ರುವಂತು ರಕ್ಷಿತಾ ಲ್ಯಾಗ್ ಮಾಡ್ಕೊಂಡು ಹೋಗ್ತಾರ. ನೋಡ್ಬೇಕು ಹೆಂಗಿರುತ್ತೆ ಏನು ಅಂತ. ಬಟ್ ಧ್ರುವಂತ ಆ ರೀತಿ ಮನ್ಸಲ್ಲಿ ಏನು ಇಟ್ಕೊಳ್ಳದೆ ಆನೆಸ್ಟ್ ಆಗಿ ಸಾರಿ ಅನ್ನ ಕೇಳಿದ್ ನಿಜವಾಗ್ಲು ತುಂಬಾ ಖುಷಿ ಆಯ್ತು ಗುರು ನನಗಂತೂ. ನನ್ನ ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ ಪರವಾಗಿಲ್ಲ ಗುರು. ಎಪಿಸೋಡು ಸ್ವಲ್ಪ ಬೋರಿಂಗು, ಸ್ವಲ್ಪ ಜಾಸ್ತಿ ಎಮೋಷನಲ್ ಆಗಿತ್ತು ಅಂತ ನನಗನ್ನಿಸ್ತು. ಈ ವಾರ ಪೂರ್ತಿ ಇದೇ ತರ ಇರುತ್ತೆ ಅನ್ಸುತ್ತೆ. ಎಲ್ಲರ ಕಣ್ಣಲ್ಲೂ ನೀರು ಪಳ 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 ಅಂತ ಬರ್ತಾ ಇರುತ್ತೆ. ನಿಜವಾಗ್ಲು ಸಖತ್ತಾಗಿತ್ತು ಗುರು. ಎಲ್ಲ 3 ಫ್ಯಾಮಿಲಿ ಕೂಡ, ಧನುಷ್ ಫ್ಯಾಮಿಲಿ ಆಗಿರ್ಬೋದು, ರಾಶಿಕಾ ಫ್ಯಾಮಿಲಿ ಆಗಿರ್ಬೋದು, ಎಲ್ಲ ಸೂರಜ್ ಫ್ಯಾಮಿಲಿ ಆಗಿರ್ಬೋದು, ಸಖತ್ತಾಗಿತ್ತು ನಿಜವಾಗ್ಲು. ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲೇ ಈ ಕಾವ್ಯ ಮೈಕ್ ಮಿಸ್ ಮಾಡಿರ್ತಾರೆ, ಕಪ್ಪೆ ತರ ಜಿಗಿತಾ ಇರ್ತಾರೆ ಗುರು. ಆ ಸೀನ್ ಮಾತ್ರ ಅವ್ರು ಜಂಪ್ ಮಾಡ್ತಾರಲ್ವಾ, ಕಾವ್ಯ ಮತ್ತೆ ಅಶ್ವಿನಿ ಇಬ್ಬರದು ಕೂಡ ಸಖತ್ತಾಗಿತ್ತು ಗುರು. ನಿಜವಾಗ್ಲು ಫನ್ನಿಯಾಗಿ ಎಕ್ಸಲೆಂಟ್ ಆಗಿತ್ತು, ಸೂಪರ್ ಆಗಿತ್ತು. ಪನಿಷ್ಮೆಂಟು ಚೆನ್ನಾಗಿ ಮಾಡಿದ್ರು ಗುರು. ನೋಡೋದಕ್ಕೆ ಸ್ವಲ್ಪ ಕ್ಯೂಟ್ ಆಗಿ ಚೆನ್ನಾಗಿತ್ತು ಅಂತ ನನ್ಗನ್ನಿಸ್ತು. ಅದಾದ್ಮೇಲೆ ರಾಶಿಕಾ ಫ್ಯಾಮಿಲಿ ಎಂಟ್ರಿ ಆಗುತ್ತೆ. ಅವ್ರ ತಮ್ಮ ಸ್ವಲ್ಪ ಡಿಫ್ರೆಂಟ್ ಆಗಿ ಗ್ರ್ಯಾಂಡ್ ಇದರಲ್ಲಿ ಎಂಟ್ರಿಯನ್ನ ಕೊಟ್ಟರು ಗುರು. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಸಖತ್ತಾಗಿತ್ತು. ಬಟ್ ನನ್ಗೇನು ಅನ್ನಿಸ್ತು ಅಂತಂದ್ರೆ ಅಷ್ಟು ಎಫೆಕ್ಟಿವ್ ಆಗಿ ಅವ್ರು ಮಾಡ್ಲಿಲ್ವೇನೋ ಅಂತ ಅನ್ನಿಸ್ತು ಗುರು. ಎಫೆಕ್ಟಿವ್ ಆಗಿ ಮಾಡಿದಿದ್ರೆ ಇರ್ತಾ ಇತ್ತು. ಯಾರೋ ಸ್ಟ್ರೇಂಜರ್ ತರ ಬಂದು, ಈಗ ಒಂದು ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಎಲ್ಲ ಆಡ್ತಾ ಇರ್ಬೇಕಾದ್ರೆ ಕೊಹ್ಲಿನ ನೋಡೋದಕ್ಕೆ ಹೆಂಗ್ ನುಗ್ತಾರೆ ಆ ತರ ನುಗ್ಗಿರೋ ತರ ತೋರಿಸಿದ್ದಾರೆ. ಬಟ್ ಸ್ವಲ್ಪ ಚೆನ್ನಾಗಿರ್ಬೇಕಾಗಿತ್ತು ಅಂತ ನನ್ಗೆ ಅನಿಸ್ತು. ಬಟ್ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ರು. ಬಟ್ ಅದು ಎಕ್ಸ್ಪೆಕ್ಟ್ ಮಾಡ್ಬಿಟ್ರು, ಇದು ಯಾರೋ ಫ್ಯಾಮಿಲಿ ಕಡೆಯಿಂದ ಇರಬೇಕು ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿದ್ರು. ಓಕೆ, ಪರವಾಗಿಲ್ಲ. ತುಂಬಾ ಚೆನ್ನಾಗಿ ಜೋವಿಯಲ್ ಆಗಿ ಸಖತ್ತಾಗಿ ಮಾತಾಡ್ತಾ ಇದ್ರು, ಚುರುಕಾಗಿದ್ರು. ಅವ್ರ ತಮ್ಮ ಸೂಪರ್ ಆಗಿ ಚೆನ್ನಾಗಿ ಮಾತಾಡಿದ್ರು ಗುರು. ಪರವಾಗಿಲ್ಲ, ಎಲ್ಲರ ಜೊತೆನೂ ಮಾತಾಡಿದ್ರು. ಧನು ಹತ್ರ ಸ್ಪೆಷಲ್ ಆಗಿ ಒಂದು ಥ್ಯಾಂಕ್ಸ್ ತಗೊಂಡು ಸಖತ್ತಾಗಿ ಮಾತಾಡಿದ್ರು. ಚೆನ್ನಾಗಿತ್ತು ರಾಶಿಕಾ ತಮ್ಮ ಅವರ ಎಂಟ್ರಿ ಮಾತ್ರ. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಈ ಪಾಸು ಮತ್ತೆ ಪ್ಲೇ ಸ್ಟಾರ್ಟ್ ಆಗುತ್ತೆ. ಈ ಫ್ಯಾಮಿಲಿ ರೌಂಡ್ ಅಂದ್ರೆ ಇರ್ಲೇಬೇಕು. ಇದಿದ್ರೇನೆ ಆ ರೌಂಡ್ಗೆ ಒಂದು ಕಳೆ ಗುರು. ನಿಜವಾಗ್ಲೂ ಗಿಲ್ಲಿ ಒಂದು ಕ್ವಾಟ್ಲೆ ಕೊಡ್ತಾನೆ ಕ್ಲಿಯರ್ ಕಟ್ ಆಗಿ. ಎಲ್ಲಿ ಒಂದು ಯಾರು ಅಶ್ವಿನಿ ಆಗಿರ್ಬೋದು, ಕಾವ್ಯಾಗಿರ್ಬೋದು, ಸ್ಪಂದನಾಗಿರ್ಬೋದು, ಕ್ಲಿಯರ್ ಕಟ್ ಆಗಿ ಎಕ್ಸ್ಟ್ರಾಡಿನರಿ ಆಗಿ ಸಖತ್ತಾಗಿ ಇದು ಮಾಡ್ತಾನೆ ಗುರು. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ರಾಶಿಕಾ ಅವ್ರ ಅಮ್ಮ ಬರ್ತಾರೆ. ನಿಜವಾಗ್ಲೂ ಆ ರಾಶಿಕಾ ಕಣ್ಣಲ್ಲಿ ಆ ನೀರು ಸ್ವಲ್ಪ ಎಂತ ನೋಡೋರ್ಗು ಅಷ್ಟೇ ಗುರು. ಎಷ್ಟೇ ಏಟ್ ಮಾಡೋರು ಇದ್ರು ಕೂಡ ಆ ಎಮೋಷ್ನಲ್ಗೆ ಸ್ವಲ್ಪ ಕರಗ್ತಾರೆ ಗುರು. ನಿಜವಾಗ್ಲು ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಈ ಕಡೆ ಸ್ಪಂದನ, ಆ ಕಡೆ ಕಾವ್ಯ, ಅವ್ರ ಎಮೋಷನ್ನು, ಅಶ್ವಿನಿ ಮೇಡಮ್ಮು ಸ್ವಲ್ಪ ಏನೋ ಒಂಥರ ಸಖತ್ ಖುಷಿ. ಪಾಪ ಇಷ್ಟು ದಿನ ಎಲ್ಲ ಮಿಸ್ ಮಾಡಿಕೊಂಡು ಫ್ಯಾಮಿಲಿನ ಆಟ ಆಡ್ತಾ ಇದ್ರು. ಚೆನ್ನಾಗಿತ್ತು ಗುರು. ಅವ್ರ ಎಂಟ್ರಿ ಕೂಡ ಸಖತ್ತಾಗಿತ್ತು. ಸಖತ್ತಾಗಿ ಇನ್ಪುಟ್ಸ್ ಅನ್ನ ಕೊಟ್ರು ಗುರು. ಅವ್ರಮ್ಮ ಒಂದೇ ಕಡೆ ಕುತ್ಕೋಬೇಡ, ಎಲ್ಲರ ಜೊತೆ ಬೆರಿ, ರಘು ಅಣ್ಣ ಜೊತೆ ಇರು, ಸಖತ್ತಾಗಿ ಹೇಳಿದ್ರು. ಬಟ್ ಆದ್ರೆ ರಾಶಿಕಾಗೆ ಮೈಂಡ್ ಇಲ್ಲ ಗುರು, ಮೈಂಡ್ ಇಲ್ಲ. ಅವ್ರೆಲ್ಲ ಏನೇ ಇದ್ರು ಕೂಡ ನಾನು ಎಲ್ಲರ ಜೊತೆನೂ ಇದ್ದೀನಿ, ಹಿಂಗಿದ್ದೀನಿ. ಸೂರಜ್, ನಮ್ಮ ಬೆಸ್ಟ್ ಫ್ರೆಂಡ್ ಸೂರಜ್ನ ಇಂಟ್ರೊಡ್ಯೂಸ್ ಮಾಡೋದು ಅದ್ರಲ್ಲೇ ಇದ್ದಾರೆ ಹೊರತುನು. ಅವ್ರಮ್ಮ ಕ್ಲಿಯರ್ ಕಟ್ ಆಗಿ ಹೇಳಿದ್ರು, ಸುದೀಪ್ ಅಣ್ಣ ಹೇಳೋದು ತಗೋ, ನಾನು ಎಲ್ಲ ಥರನೂ ಅದೇ ಥರನೂ ಇದ್ದೀನಿ, ನಾನು ಅವ್ರನ್ನ ನಾಮಿನೇಟ್ ಮಾಡಿಬಿಟ್ಟಿದ್ದೀನಿ, ನಾನು ಹೆಂಗೆ ಅವ್ರ ಜೊತೆ ಇರಲಿ. ಈ ಥರ ಇದ್ರೆ ಗೇಮ್ ಕಷ್ಟ ಆಗುತ್ತೆ. ಇನ್ಪುಟ್ಸು ತಗೊಂಡು ಚೇಂಜ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ, ಬ್ಯಾಗ್ ಇಟ್ಕೊಂಡು ಬರ್ತಾ ಇರ್ತಾರೆ ಅಷ್ಟೇ. ಓವರಲ್ ಆಗಿ ನೋಡಿದ್ರೆ ಇಲ್ಲಿ ಕೇಳ್ತಾರೆ ನಿಮ್ಗೆ ಯಾರು ಇಷ್ಟ ಅಂತ ಅಂದ್ಬಿಟ್ಟು ಕೇಳಿದಾಗ ಇಲ್ಲಿ ಧನು ಇಷ್ಟ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮಿಕ್ಕಿರೋ ಫ್ಯಾಮಿಲೀಸ್ ಎಲ್ಲ ಬಂದವರೆಲ್ಲ ಗಿಲ್ಲಿ ಇಷ್ಟ ಅಂತ ಹೇಳ್ತಾರೆ ಗುರು. ನನ್ಗೆ ಅನ್ಸಿದ್ದು ಒಪಿನಿಯನ್ ನಾನು ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಆಸ್ ಆಫ್ ನೌ, ಇವತ್ತೆಷ್ಟು ಡಿಸೆಂಬರ್ 24, 2025. ಆಸ್ ಆಫ್ ನೌ ಈ ಸೀಸನ್ ವಿನ್ನರ್ ನನ್ನ ಒಪಿನಿಯನ್ ಪ್ರಕಾರ 99.999999% ಗಿಲ್ಲಿನೇ ಗುರು. ಗಿಲ್ಲಿನೇ. ಮಾರ್ಕ್ ಮೈ ವರ್ಡ್ಸ್. ಬೇಕಾದ್ರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ.
ಆಗಿಲ್ಲ ಅಂತಂದ್ರೆ ಆಮೇಲೆ ನೀವು ಏನು ಬೇಕಾದರೂ ಕಮೆಂಟ್ ಬರೀಬೋದು ಈ ವಿಡಿಯೋ ಕೆಳಗಡೆ, ನಾನು ಅಕ್ಸೆಪ್ಟ್ ಮಾಡ್ತೀನಿ. ಆ 0.000001% ಯಾಕೆ ಬಿಟ್ಟಿದ್ದೀನಿ ಅಂತಂದರೆ, ಏನಾದರೂ ಮೇಜರಾಗಿ ಗಿಲ್ಲಿ ಏನಾದರೂ ಯಾರನ್ನಾದ್ರೂ ಹೊಡೆದು ಏನಾದರೂ ರೆಡ್ ಕಾರ್ಡ್ ಕೊಟ್ಟು ಆಚೆ ಹಾಕಿದ್ರೆ ಒಂದೋಯ್ತು ಅಷ್ಟೇ ಗುರು. ಇಲ್ಲ ಅಂತಂದರೆ ಗಿಲ್ಲಿನ ಟೈಟಲ್ ಎತ್ತದೆ ಯಾರ ಕೈಯಲ್ಲೂ ನಿಲ್ಸೋಕ್ಕಾಗದೇ ಇಲ್ಲ ಈ ಸೀಸನ್ನು ಅನ್ನೋದು ನನ್ನ ಒಪಿನಿಯನ್ನು. ಅದೇ ರೀತಿಯೇ ಇದೆ, ಅದೇ ರೀತಿ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಫ್ಯಾಮಿಲಿ ವೀಕಲ್ಲಿ ಬಂದಾಗ ಆ ಫ್ಯಾಮಿಲಿಯವರೇ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಗುರು, ಗಿಲ್ಲಿನೇ ಇಷ್ಟ ಗಿಲ್ಲಿನೇ ಇಷ್ಟ ಗಿಲ್ಲಿನೇ ಇಷ್ಟ ಅಂತ. ಇನ್ನು ನೀವು ನಾವು ಹೇಳೋದೇನಿದೆ ಹೇಳಿ ಅಲ್ವಾ. ನೆಕ್ಸ್ಟು ಅದೆಲ್ಲ ಆದಮೇಲೆ ಸೂರಜ್ ಅವರ ಫ್ಯಾಮಿಲಿ ಎಂಟ್ರಿ ಆಗುತ್ತೆ. ನಿಜವಾಗ್ಲೂ ನನಗೆಲ್ಲ ಫ್ಯಾಮಿಲಿಗಳಲ್ಲೂ ಇಷ್ಟ ಆಗಿದ್ದು ಗುರು ಸೂರಜ್ ಅವರ ಅಮ್ಮ ಗುರು. ನಿಜವಾಗ್ಲೂ ಸಖತ್ತಾಗಿ ನಗಾಡ್ತಾರೆ, ಸಖತ್ತಾಗಿ ಎಲ್ಲರ ಜೊತೆನೂ ಮಾತಾಡ್ತಾರೆ, ಪಂಚಸ್ ಆಗ್ತಾ ಇದ್ರು. ನಿಜವಾಗ್ಲೂ ಸಖತ್ ಇಷ್ಟ ಆದ್ರು ಗುರು ಅವರು ಸೂರಜ್ ಅವ್ರ ಅಮ್ಮ. ಸಕ್ಕತ್ತಾಗಿ ಎಲ್ಲ ನಮ್ಮ ಮನೆ ಹತ್ರ ಒಂದು ಆಂಟಿ ಮಾತಾಡೋ ಥರನೋ, ಪಕ್ಕದ ಮನೆ ಆಂಟಿ ಮಾತಾಡೋ ಥರನೋ ಸಖತ್ ಜೋವಿಯಲ್ಲಿ ಫನಿ ಆಗಿ ಪಂಚಸ್ ಹಾಕ್ಕೊಂಡು ಸಕ್ಕತ್ತಾಗಿ ಮಾತಾಡಿದ್ರು ಗುರು. ಈ 3 ಫ್ಯಾಮಿಲಿಗಳಲ್ಲಿ ನನಗಿಷ್ಟ ಆಗಿದ್ದು ಅಂತಂದರೆ ಪರ್ಸ್ನಲಿ ಸೂರಜ್ ಅವರ ತಾಯಿ ಸಕ್ಕತ್ತಾಗಿ ಮಾತಾಡಿದ್ರು. ಆ ಸೂರಜ್ ಅವರು ಅಡುಗೆ ಮಾಡಿಕೊಟ್ಟಿರೋದಾಗಿರ್ಬೋದು, ತಿಂದಿದ್ದಾಗಿರ್ಬೋದು, ಆ ಸ್ವೀಟ್ ತಿಂದಾಗ ಅವ್ರ ಎಕ್ಸ್ಪ್ರೆಷನ್ ಆಗಿತ್ತು. ನಿಜವಾಗ್ಲೂ ಸಕ್ಕತ್ತಾಗಿತ್ತು ಗುರು ಎಕ್ಸ್ಪ್ರೆಷನ್ ಮಾತ್ರ ಟೂ ಗುಡ್ ಆಗಿತ್ತು. ಬಟ್ ಆದರೆ ಅವ್ರ ತಾಯಿ ಕೂಡ ಸಕ್ಕತ್ತಾಗಿ ಇನ್ಪುಟ್ಸನ್ನು ಕೊಟ್ಟರು. ಒಬ್ಬರ ಜೊತೆನೇ ಇರಬೇಡ, ಎಲ್ಲರ ಜೊತೆನೂ ಮಾತಾಡು, ಸುದೀಪ್ ಸರ್ ಏನು ಹೇಳ್ತಾ ಇದ್ದಾರೋ ಅದನ್ನೇ ತಗೋ, ಯಾಕೊಂದು ಹೋಗಿ ಒಂದು ಮೂಲೆಯಲ್ಲಿ ಕೂತ್ಕೋತೀಯ, ಎಲ್ಲರ ಜೊತೆ ಎಂಜಾಯ್ ಮಾಡ್ಕೊಂಡು ಆಟ ಆಡು, ಸಕ್ಕತ್ತಾಗಿ ಇನ್ಪುಟ್ಸನ್ನು ಕೊಡ್ತಾರೆ. ಸೂರಜ್ ಥಿಂಕರ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೈಂಡ್ಗೆ ಚೆನ್ನಾಗಿ ಥಿಂಕ್ ಮಾಡ್ತಾರೆ, ಮೈಂಡಿಂದ ತಗೊಂಡು ಆಟನ ಚೇಂಜ್ ಮಾಡ್ಕೊತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಚೇಂಜ್ ಮಾಡ್ಕೊಂಡಿಲ್ಲ ಅಂತಂದರೆ ಏನೋ ಮಾಡೋಕ್ಕಾಗಲ್ಲ ಗುರು, ಅಷ್ಟೇ ಬ್ಯಾಗ್ ಹಿಡ್ಕೊಂಡು ಬರ್ಬೇಕಷ್ಟೆ. ಇನ್ನೆಲ್ಲ ಅಷ್ಟೇ, ಚೇಂಜ್ ಆಗಿಲ್ಲ ಇಲ್ಲಿಂದ ಆಚೆ ಬ್ಯಾಗ್ ಹಿಡ್ಕೊಂಡು ಬರ್ತಾ ಇರ್ಬೇಕು ರಪ್ಪ ಅಂತ. ಟೈಮ್ ಬೇರೆ ಇಲ್ಲ. ಇನ್ನು ಜನವರಿ 17 ಮತ್ತು 18 ಲಾಸ್ಟ್ ಟೆಲಿಕಾಸ್ಟ್ ಇರುತ್ತೆ, ಫಿನಾಲೆದು. ಬರ್ತಾ ಇರ್ಬೇಕಷ್ಟೇ, ಅಲ್ಲಿವರೆಗೂ ಟೈಮ್ ಇರಲ್ಲ ನಮಗೆ, ಬೇಗ ಬರಬೇಕು ಅಷ್ಟೇ. ಅದೆಲ್ಲ ಆದಮೇಲೆ ನೆಕ್ಸ್ಟು ಸೂರಜ್ ಅವರ ಅಕ್ಕ ಬರ್ತಾರೆ ಗುರು, ಸ್ಟೋರ್ ರೂಮಿಂದ ಎಂಟ್ರಿ ಕೊಡ್ತಾರೆ. ಸಖತ್ತಾಗಿರುತ್ತೆ ಗುರು ಆ ಎಂಟ್ರಿ ಕೂಡ, ಅವರು ಸಖತ್ತಾಗಿ ಮಾತಾಡ್ತಾರೆ. ಇಲ್ಲಿ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ಕೂಡ ಕೊಡ್ತಾರೆ. ಅಂದರೆ ಗೊತ್ತಿಲ್ಲದೆ ಇರೋ ಇದನ್ನು ಅವ್ರ ಬಗ್ಗೆ ಹೇಳಬೇಕು ಅಂದಾಗ ರಾಶಿಕಾ ಅವರು ಅವರ ತಮ್ಮ ಮತ್ತು ಅಮ್ಮ ಸಖತ್ತಾಗಿ ಮಾತಾಡ್ತಾರೆ ಗುರು. ಅವರು ಸಖತ್ತಾಗಿ ಮಾತಾಡಿ ಎಮೋಷ್ನಲ್ ಆಗಿ ಒಂದು ಮಗನ ಥರ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ, ಸಖತ್ತಾಗಿತ್ತು ಗುರು ನಿಜವಾಗ್ಲೂ. ಅದೇ ರೀತಿ ಈ ಕಡೆ ಸೂರಜ್ ಅವ್ರ ಅಕ್ಕ ಹೇಳ್ಬೇಕಂದ್ರು ಅವರು ಸಖತ್ತಾಗಿ ಹೇಳಿದ್ರು. ತಾಯಿ ಹೇಳ್ಬೇಕಾದ್ರೆ ಸಖತ್ ಫನ್ನಿ ಆಗಿ ಬಸ್ ಕೆಳಗಡೆ ಹೋಗ್ಬಿಟ್ಟಿದ್ದ ಅಷ್ಟೇ. ಅವತ್ತು ಬಸ್ ಏನಾದ್ರು ಮೂವ್ ಆಗಿದ್ದಿದ್ರೆ ಅಷ್ಟೇ, ಅವ್ನು ಇರ್ತಾ ಇರ್ಲಿಲ್ಲ ಅಂತ. ಅವ್ರು ಸೂರಜ್ ಕೇಳ್ತಾರೆ, ಏನಮ್ಮ ಇಷ್ಟು ನಗಾಡ್ಕೊಂಡು ಹೇಳ್ತಾ ಇದ್ದೀರಾ ಅಂತ. ನಿಜವಾಗ್ಲೂ ಸೂರಜ್ ಅವ್ರ ಮಗರ್ ಮಾತ್ರ ಸಖತ್ ಫನ್ನಿ ಆಗಿದ್ರು ಗುರು. ಫಸ್ಟ್ ನನಗೆ ಸಖತ್ ಲೈಕ್ ಆಯಿತು ನಿಜವಾಗ್ಲೂ ಸೂರಜ್ ಅವ್ರ ತಾಯಿ ಮಾತ್ರ. ಅದೆಲ್ಲ ಆದಮೇಲೆ ಅವರು ಸೂರಜ್ ಅವರು ಮಾತಾಡ್ತಾರೆ, ಸ್ವಲ್ಪ ಎಮೋಷ್ನಲಿ ಪರ್ಸ್ನಲಿ ಎಲ್ಲ ಮಾತಾಡಿ ಯಾರ್ಯಾರಿಗೆ ಏನೇನು ಟಾಂಗ್ ಕೊಡಬೇಕು ಎಲ್ಲ ಕೊಟ್ಟು ಮುಗಿಸ್ತಾರೆ. ಸಖತ್ತಾಗಿತ್ತು ಸೂರಜ್ ಅವರ ಫ್ಯಾಮಿಲಿದು ಕೂಡ ಸಖತ್ತಾಗಿತ್ತು. ಅದಾದಮೇಲೆ ಧನು ಫ್ಯಾಮಿಲಿದು ಗುರು, ಧನುದ್ ಮಾತ್ರ ನಿಜವಾಗ್ಲೂ ಎಲ್ಲೋ ಅನ್ಫೇರ್ ಅನ್ನಿಸ್ತು ಗುರು. ಆ ಥರ ಇದು ಮಾಡಿ ಮೆಲ್ಟ್ ಮಾಡಿ ಕಣ್ಣೀರು ತೆಗಿಸಿ ಅದರಿಂದ TRP ತರೋ ಉದ್ದೇಶ ಬಿಗ್ ಬಾಸ್ದು. ಒಂದು ಕಡೆ ಹೆಂಡ್ತಿನ, ಒಂದು ಕಡೆ ಕನ್ಫೆಷನ್ ರೂಮಲ್ಲಿ ಅಮ್ಮನ ಇಟ್ಬಿಟ್ಟು ಯಾರನ್ನ ಸೆಲೆಕ್ಟ್ ಮಾಡ್ಕೊ ಅಂತಂದರೆ, ಪಾಪ ಧನು ಎಂಥ ಕ್ರಿಟಿಕಲ್ ಸಿಚುವೇಶನ್ ನೋಡಿ. ಈಗ ತಾಯಿನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದೊಂದು, ಇಲ್ಲ ಹೆಂಡ್ತಿನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದೊಂದು, ಯಾವ್ದು ಸೆಲೆಕ್ಟ್ ಮಾಡ್ಕೊಂಡ್ರು ಆಚೆ ಮಾತಾಡ್ತಾರೆ. ಈಗ ಹೆಂಡ್ತಿನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ ಅವ್ನ ಅಮ್ಮನೇ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಮಾತಾಡ್ತಾರೆ. ಇಲ್ಲ ಅಮ್ಮನ ಸೆಲೆಕ್ಟ್ ಮಾಡ್ಕೊಂಡು ಹೆಂಡ್ತಿನ ಬಿಟ್ಟರೆ ಅದನ್ನು ಒಂಥರ ಮಾತಾಡ್ತಾರೆ. ನಿಜವಾಗ್ಲೂ ಸಖತ್ತು ಒಂಥರ ಮೆಲ್ಟಿ ಡಿಸಿಷನ್ ಗುರು ಧನುದ್ ಮಾತ್ರ. ನೋಡ್ಬೇಕು ಎಮೋಷನ್ ಆಗ ಸ್ಪಂದನದು, ಕಾವ್ಯದು ಕಣ್ಣಲ್ಲಿ ಪಳ ಅಂತ ನೀರು ಬರ್ತಾ ಇರ್ತದೆ. ಕೊನೆಗೆ ತಾಯಿನ ಸೆಲೆಕ್ಟ್ ಮಾಡ್ಕೊತಾರೆ, ಹೋಗ್ತಾರೆ, ಅಳ್ತಾರೆ. ಅವ್ರು ಮಾತಾಡಿದ್ದು ಕ್ಯೂಟಾಗಿ, ಏನು ಮಗನ ಇಷ್ಟು ಸಣ್ಣಾಗಿ ಹೋಗಿದ್ಯಾ ಅಂತ. ಆ ರಾಘವೇಂದ್ರ ಸ್ವಾಮಿದು ಕಾಳು ತಗೊಂಬಂದು ತಲೆ ಮೇಲೆ ಹಾಕಿದ್ದು ಸಖತ್ ಕ್ಯೂಟ್ ಆಗಿತ್ತು ಗುರು ನಿಜವಾಗ್ಲೂ. ಧನು ಅವರ ತಾಯಿ ಮಾತ್ರನು ಸೂಪರ್ ಇಷ್ಟ ಆದರು ನನಗಂತೂ. ಅದೆಲ್ಲ ಆದಮೇಲೆ ಗಿಲ್ಲಿ ಇಷ್ಟ ಅಂತ ಹೇಳಿದ್ರು. ಧನು ಇಲ್ಲ ಅಂದಿದ್ದರೆ ನಾನು ಗಿಲ್ಲಿಗೆ ವೋಟ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರು. ಕ್ಲಿಯರ್ ಕಟ್ ಇಂಡಿಕೇಶನ್ಸ್ ಕೊಡ್ತಾ ಇದೆ ಎಲ್ಲ ಗಿಲ್ಲಿಗೆ, ಗಿಲ್ಲಿನೇ ವಿನ್ನರಪ್ಪ. ಅಲ್ಲಿರೋರ್ಗೂ ಗೊತ್ತಾಗ್ತಾ ಇದೆ, ಎಲ್ಲ ಗೊತ್ತಾಗೋದೇನು ಆಲ್ರೆಡಿ ಗೊತ್ತಾಗಿರುತ್ತೆ. ಕ್ಲಿಯರ್ ಕಟ್ ಗಿಲ್ಲಿ ಈ ಸೀಸನ್ ವಿನ್ನರ್ ಅಂತ. ನೋಡಬೇಕು ಹೆಂಗಾಗುತ್ತೆ ಏನು ಅಂತ. 3 ಜನ ಅಲ್ಲೇ ಉಳ್ಕೊಂಡಿದ್ದಾರೆ. ಮೇ ಬಿ ಇವತ್ತೊಂದು ಟಾಸ್ಕ್ ಕೊಡ್ಬೋದು, ಏನೋ ಬಲೂನ್ ಟಾಸ್ಕೋ ಏನೋ ಹೇಳಿದ್ದಾರೆ. ಆ 3 ಜನಕ್ಕೆ ಕೊಟ್ಟು ಅದರಲ್ಲಿ ಯಾರು ವಿನ್ ಆಗ್ತಾರೋ ಒಬ್ಬರನ್ನ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಸೆಲೆಕ್ಟ್ ಮಾಡ್ಬೋದು. ನೋಡೋಣ ಏನು ಮಾಡ್ತಾರೆ ಏನೋ ಬಿಗ್ ಬಾಸ್ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ನಮಸ್ತೆ.